ಇವತ್ತು CM ಮತ್ತು DCM ಇಬ್ಬರು ಕೂಡ ಸಾಲು ಸಾಲಾಗಿ ನಾಯಕರನ್ನು ಭೇಟಿ ಮಾಡ್ತಾರೆ. CLP ಸಭೆ ಸೇರಿದಂತೆ ಎಲ್ಲ ವಿಚಾರಗಳ ಬಗ್ಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಹೀಗೆ ಸಾಲು ಸಾಲು ನಾಯಕರ ಭೇಟಿ. ನೂತನ ಪ್ರಮಾಣ ವಚನ ಯಾವಾಗ ಏನು ಎತ್ತ ಅಂತ, ಯಾರು DCM ಆಗಬೇಕು ಅದರ ಬಗ್ಗೆ, ಯಾರು ಮಂತ್ರಿಗಳಾಗಬೇಕು ಅದರ ಬಗ್ಗೆ, 2 ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅದರ ಬಗ್ಗೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದಿಟ್ಟು ಹೈಕಮಾಂಡ್ನಿಂದ ಅನುಮತಿ ಪಡಿಬೇಕು. ಬನ್ನಿ DK ಏನು ಹೇಳಿದ್ರು ನೋಡೋಣ. After CM resignation, you are set to replace CM Sitaramaiah, sir. Sir, weather is troubling. Sir, you are set to become the next CM of Karnataka. My CM has landed in Jaipur. Okay. Lot of turbulence. We look at that now. After CM resignation, you are set to replace CM Sitaramaiah, sir. Sir. Weather is troubling. ವೆದರ್ ಈಸ್ ಟ್ರಬಲಿಂಗ್, ಇದು ಉಪಮುಖ್ಯಮಂತ್ರಿಗಳ ಮಾತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೈಪುರದಲ್ಲಿದ್ದಾರೆ, ವೆದರ್ ತುಂಬ ಟ್ರಬಲ್ ಕೊಡ್ತಾ ಇದೆ ಅಂಥೇಳಿ ಅಂತ. ಇಲ್ಲಿ ತನಕ ಇದ್ದಂಥ ಟ್ರಬಲ್ಗಳು ಎಷ್ಟಿತ್ತು ನೋಡಿ. ಇಲ್ಲಿ ತನಕ ರಾಜಕೀಯದ ವಿಮಾನ ಹಾರಾಡಲಿಕ್ಕೆ ಹವಾಮಾನ ವೈಪರೀತ್ಯಗಳು ಮೇಲಿಂದ ಮೇಲೆ ಕಾಡ್ತಾ ಇದ್ದವು DK ಶಿವಕುಮಾರ್ ಅವರಿಗೆ. ಈಗ ಹವಾಮಾನ DK ಪಾಲಿಗೆ ಹವಾಮಾನ ಬಹಳ ಕ್ಲಿಯರ್ ಆಗಿದೆ, ಆದರೆ ಸಿದ್ದರಾಮಯ್ಯನವರ ಪಾಲಿಗೆ ಹವಾಮಾನ ಸ್ವಲ್ಪ ಈಗ ಪ್ರಕ್ಷುಬ್ಧಗೊಂಡಿದೆ. ಇದು ಸಂಗತಿ. ಎಸ್, ಸಿದ್ದರಾಮಯ್ಯ ದೆಹಲಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೋನಿಯಾ ಗಾಂಧಿ ನಿವಾಸಕ್ಕೆ ಬರ್ತಿರುವಂಥ ಸಿದ್ದರಾಮಯ್ಯ ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀವಿ. ಜಾರ್ಜ್ ಅವರಿದ್ದಾರೆ, ಅವರ ಪುತ್ರ ಯತೀಂದ್ರ ಇದ್ದಾರೆ. ನೋಡಬಹುದು KC ವೇಣುಗೋಪಾಲ್ के साथ ಆಫರ್ ಮಾಡ್ಕೊಳ್ಳುವಂತಹ ವಿಚಾರ ಆಗಿರ್ಬೋದು. ಜೊತೆಗೆ ಕ್ಯಾಬಿನೆಟ್ ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಸೋನಿಯಾ ಗಾಂಧಿ ನಿವಾಸದಿಂದ ನೇರ ದೃಶ್ಯಾವಳಿಗಳು. ಸಿದ್ದರಾಮಯ್ಯ ಇದೀಗ ತಾನೇ ಒಳಗಡೆ ಹೋಗ್ತಾ ಇದ್ದಾರೆ, ಅವ್ರ ಕಾರ್ ಒಳಗಡೆ ಹೋಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಹೇಶ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನೀವಲ್ಲೇ ಸೋನಿಯಾ ಗಾಂಧಿಯವರ ಮನೆಯ ಮುಂಭಾಗದಲ್ಲೇ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಒಳಗಡೆ ಹೋಗ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟಾದ ಮೇಲೆ ಇವತ್ತು ಸೋನಿಯಾ ಗಾಂಧಿಯವರನ್ನ ಅವ್ರು ಭೇಟಿ ಮಾಡ್ತಾ ಇದ್ದಾರೆ. ಮಹೇಶ್, ಈಗಾಗಲೇ ಸೋನಿಯಾ ಗಾಂಧಿಯವರ ಮನೆ ಮುಟ್ಟಿದ್ರಾ ಮಹೇಶ್? ಖಂಡಿತ ಇದೀಗ ತಾನೇ ಏನು CM ಸಿದ್ದರಾಮಯ್ಯನವರು ದೆಹಲಿಯ ಮುಂದುವರಿಸಿ ಪ್ಲೀಸ್ ಮುಂದುವರಿಸಿ. ರಂಗನಾಥ್, ಇದೀಗ ತಾನೇ CM ಸಿದ್ದರಾಮಯ್ಯನವರು ದೆಹಲಿಯ ಏನು ಸೋನಿಯಾ ಗಾಂಧಿ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಸಚಿವ ಜಾರ್ಜ್ ಕೂಡ ಇರುವಂಥದ್ದು ನಾವು ನೋಡಬಹುದಾಗಿದೆ. ಈಗಾಗಲೇ ದೃಶ್ಯದಲ್ಲಿ ಕೂಡ ನೀವು ನೋಡಿದ್ರೆ ಏನು CM ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಜಾರ್ಜ್ ಮತ್ತು ಬೈರತಿ ಸುರೇಶ್ ಅವರು ಕೂಡ ಇವ್ರ ಜೊತೆ ಹೋಗಿರುವಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಕೆ ಕೂಡ ಮಾಡ್ತಾರೆ. ಕೃತಜ್ಞತೆ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಕೂಡ ಮಾಡ್ತಾರೆ. ಯಾಕಂದರೆ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನೇರವಾಗಿ ಏನು ರಾಜೀನಾಮೆ ನೀಡಿ ಅನ್ನುವಂಥ ಏನು ಸೂಚನೆ ಕೂಡ ನೀಡಿದರು. ಹೀಗಾಗಿ ರಾಜೀನಾಮೆ ನೀಡಿದಂಥ ಬಳಿಕ ಮತ್ತೆ ಹೈಕಮಾಂಡ್ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸುತ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ನೆಪದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಅಂದರೆ ಕ್ಯಾಬಿನೆಟ್ ವಿಚಾರದಲ್ಲಿ ತಮ್ಮ ಬೆಂಬಲಿಗರನ್ನ ಹೆಚ್ಚಾಗಿ ಆಗಬೇಕಾಗಿರುವಂಥದ್ದು, ಮತ್ತು ಪಕ್ಷದ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೂಡ ಹೆಚ್ಚಾಗಿ ಏನು ಸಪೋರ್ಟ್ ಮಾಡಿ ಅನ್ನೋದು ಕೂಡ ಏನು ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತು ಹೈಕಮಾಂಡ್ ಕೂಡ ಈಗ ಸಾಕಷ್ಟು ಆಫರ್ಗಳನ್ನ ಏನು ಸಿದ್ದರಾಮಯ್ಯನವರಿಗೆ ಸೂಚನೆ ನೀಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ CM ಸಿದ್ದರಾಮಯ್ಯನ ಹೇಳಿದಂತೆ ರಾಜ್ಯಸಭೆ ಬನ್ನಿ ನೀವು ಅನ್ನೋದು ಕೂಡ ಆಹ್ವಾನ ಮಾಡಿತ್ತು, ಆದರೆ ಅದನ್ನು ಏನು ತಿರಸ್ಕಾರ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಮಗನನ್ನು ಕ್ಯಾಬಿನೆಟ್ಗೆ ಏನು ತೆಗೆದುಕೊಳ್ಳುವಂಥ ಪ್ರಯತ್ನ ಕೂಡ ಹೈಕಮಾಂಡ್ ಮಾಡುವಂಥ ಪ್ರಯತ್ನ ಇದೆ. ಹೀಗಾಗಿ ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಇಲ್ಲಿ ಏನು ಕೃತಜ್ಞತೆ ಸಲ್ಲಿಸಿದಂಥ ಬಳಿಕ ಇಷ್ಟೆಲ್ಲ ಚರ್ಚೆ ಆಗುತ್ತೆ. ಇದಾದಂಥ ಬಳಿಕ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೂ ಕೂಡ CM ಸಿದ್ದರಾಮಯ್ಯರು ತೆರಳಿ ಏನು ಈಗ ಸತತವಾಗಿ 5 ವರ್ಷ ಪ್ಲಸ್ 3 ವರ್ಷ 8 ವರ್ಷಗಳ ಕಾಲ ಏನು ಇವರಿಗೆ CM ಸ್ಥಾನವನ್ನು ನೀಡಿದಂಥ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಕೃತಜ್ಞತೆ ಸಲ್ಲಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಅತಿ ಹಿಂದುಳಿದಂಥ ಒಂದು ದೊಡ್ಡ ನಾಯಕ CM ಸಿದ್ದರಾಮಯ್ಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸತತವಾಗಿ
ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಹೊರಗಡೆಯಿಂದ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ CM ಸ್ಥಾನ ನೀಡಿದ್ದಕ್ಕೂ ಕೂಡ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಹೀಗಾಗಿ ಅವರನ್ನು ಕೃತಜ್ಞತೆ ಸಲ್ಲಿಸುವ ಈ ವಿಚಾರದಲ್ಲಿ ಈಗ ಸೋನಿಯಾ ಗಾಂಧಿ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ನಿವಾಸಕ್ಕೂ ಕೂಡ ಹೋಗ್ತಾರೆ. ಸಾಕಷ್ಟು ರಾಜಕೀಯ ಚಟುವಟಿಕೆ ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಇರುವಂಥದ್ದು. ಯಾಕಂದರೆ ಹೊಸ ಸರ್ಕಾರದ ಕಸರತ್ತು ಕೂಡ ಆರಂಭ ಆಗಿದೆ. ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು, ಎಷ್ಟು ಸ್ಥಾನ ನೀಡಬೇಕು, ಮತ್ತು ಪ್ರಮುಖವಾಗಿ ಆರಂಭದಲ್ಲಿ ಎಷ್ಟು ಸಚಿವರನ್ನು ಪ್ರಮಾಣ ವಚನಕ್ಕೆ ಆಹ್ವಾನ ಮಾಡಬೇಕು ಅನ್ನೋದು, ಅಂದರೆ ಜಾತಿವಾರು ವಿಚಾರದಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರುವಂಥದ್ದು. KPCC ಅಧ್ಯಕ್ಷರ ಬದಲಾವಣೆ ಕೂಡ ಈ ವಿಚಾರ ಕೂಡ ನಡೀತಾ ಇದೆ. ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಕೂಡ ಏನು ಆಹ್ವಾನ ನೀಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಆದರೆ ಅವರು ಸಚಿವ ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ನೀಡಿದರೆ ಮಾತ್ರ ನಾನು ಬರ್ತೀನಿ ಅನ್ನೋದು ಕೂಡ ಹೈಕಮಾಂಡ್ಗೆ ತಿಳಿಸಿದರೆ ಒಂದಷ್ಟು ರಾಜಕೀಯ ಏನು ಚಟುವಟಿಕೆಗಳು ದೆಹಲಿಯಲ್ಲಿ ನಿರಂತರವಾಗಿ ಆರಂಭ ಆಗಿರುವಂಥದ್ದು. ರಂಗನಾಥ್. ಎಸ್, ಧನ್ಯವಾದ ತಮ್ಮ ಮಾಹಿತಿಗೆ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಿಮ್ಮಿಂದ ನಾನು ವಿವರಗಳನ್ನು ಪಡಿತೀನಿ. ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ನಾಳೆ ಅಥವಾ ನಾಡಿದ್ದು ಶಾಸಕಾಂಗ ಪಕ್ಷದ ಸಭೆ, CM DCM ದೆಹಲಿಯಿಂದ ಬರಬೇಕು. ಬಂದಾದ ಮೇಲೆ CLP ಮೀಟಿಂಗ್, ಯಾರು ಮುಂದಿನ CM ಘೋಷಣೆ ಆಗುತ್ತೆ. ಜಗಜ್ಜಾಹೀರಾಗಿರುವಂಥ ಸಂಗತಿ, ಅದರಲ್ಲೇನು ಡೌಟ್ ಇಲ್ಲ. ಆದರೂ CLP ನಾಯಕನ ಆಯ್ಕೆ. ಈ ಸಂದರ್ಭದಲ್ಲಿ KC ವೇಣುಗೋಪಾಲ್ ಇರ್ತಾರೆ, ರಣದೀಪ್ ಸುರ್ಜೇವಾಲಾ ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿ ಶಾಸಕರುಗಳು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ. DK ಶಿವಕುಮಾರ್ ಆಯ್ಕೆ ಆಗ್ತಾರೆ. ನಾಳೆನೇ CLP ಸಭೆ ಆಗುತ್ತೆ. ದೆಹಲಿಯಲ್ಲಿ ಕುತ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ? ಇವತ್ತು ಸಂಜೆ ಒಳಗಡೆಗೆ ನಾಯಕರುಗಳು ವಾಪಸ್ ಬರುವಂಥದ್ದು ಕೂಡ ನಿಶ್ಚಿತ. ಎಸ್, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹ್ಯಾಂಡ್ಲ್ ಮಾಡಿದ್ದಕ್ಕೂ ಇತ್ತೀಚೆಗೆ ಈ ಕರ್ನಾಟಕದಲ್ಲಿ ಇವರು ಹ್ಯಾಂಡ್ಲ್ ಮಾಡಿರುವಂಥ ರೀತಿಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಬದಲಾದಂಥ ಸಂದರ್ಭ, ಸನ್ನಿವೇಶ, ಅದರ ಪಾಠಗಳನ್ನು ಕಾಂಗ್ರೆಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅನ್ನುವಂಥದ್ದು ಇಲ್ಲಿ ಬಹಳ ವೇದ್ಯವಾಗಿರುವಂಥ ಸಂಗತಿ. ಯಾಕಂದರೆ ಎಲ್ಲರಿಗೂ ಗೊತ್ತಿತ್ತು, ಇದು DK ಶಿವಕುಮಾರ್ ಅವ್ರಿಗೂ ಗೊತ್ತಿತ್ತು, ಸಿದ್ದರಾಮಯ್ಯವ್ರಿಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ಸಿದ್ದರಾಮಯ್ಯನವರಂಥ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಕಡೆಗಣಿಸಿ ಅವ್ರನ್ನೇನೋ ಅವಮಾನ ಮಾಡಿ ಅವ್ರನ್ನ ಆಚೆ ಹಾಕಿ ಈ ಇಲ್ಸಲ್ಲದನ್ನು ಮೈಮೇಲೆ ಹಾಕೊಳ್ಳೋಕ್ಕೆ ಕಾಂಗ್ರೆಸ್ ಕೂಡ ತಯಾರಾಗಿರಲಿಲ್ಲ. ಎಷ್ಟು ಸ್ಮೂತಾಗಿ ನೋಡಿ, ಒಂಥರ ಈ ಬೆಣ್ಣೆಯಲ್ಲಿರುವಂಥ ಕೂದಲನ್ನು ತೆಗೆದಂಗೆನೇ ಅತ್ಯಂತ ಸೂಕ್ಷ್ಮವಾಗಿ ಇದನ್ನು ನಿಭಾಯಿಸಿದ್ರು. ಇಷ್ಟೆಲ್ಲ ಆದಮೇಲೂ ಕೂಡ ಈ CM DCM ತನ್ನ ಮೌನವನ್ನು ಬಿಟ್ಟಿಲ್ಲ, ಮಂದಹಾಸವನ್ನು ಬಿಟ್ಟಿಲ್ಲ. CM ಕೂಡ ಎಲ್ಲೂ ಕೂಡ ಮುಖ ಗಂಟಿಟ್ಕೊಂಡಿಲ್ಲ, ಕೋಪ ಮಾಡಿಲ್ಲ, ಎಲ್ಲವೂ ಕೂಡ ಸಲೀಸಾಗ್ತಾ ಇದೆ. ದೆಹಲಿನಲ್ಲೂ ಕೂಡ ಇದು ಮುಂದುವರಿತಾ ಇದೆ. ಇಲ್ಲಿ ತನಕ ಯಾರು CLP ನಾಯಕ, ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಅಪ್ಪಿ ತಪ್ಪಿ ಸಿದ್ದರಾಮಯ್ಯನವರು ಕೂಡ ಹೇಳಿಲ್ಲ. DK ಶಿವಕುಮಾರ್ ಕೂಡ ಅದನ್ನು ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳಿಲ್ಲ. ಅಂದರೆ ಇಷ್ಟು ವ್ಯವಸ್ಥಿತವಾಗಿ ಎಲ್ಲದನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡೇ ನಮಗೆ ಸುಪ್ರೀಂ ಅನ್ನುವಂಥ ಸ್ಪಷ್ಟ ಸಂದೇಶ ಮೊದಲ ಬಾರಿ ನೀಟಾಗೆ ರವಾನೆ ಆಗಿರುವಂಥದ್ದು. ಇವತ್ತು ನಾಯಕರ ಭೇಟಿ ನಂತರ ವಾಪಸ್ ಬರ್ತಾರೆ ನಾಯಕರುಗಳು. ಇಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಗಳು, CLP ಸಭೆ ನಾಳೆನ ಅಥವಾ ನಾಡಿದ್ದ? ರಂಗನಾಥ್, ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾಳೆಯೇ CLP ಸಭೆ ನಿಗದಿ ಆಗ್ತಾ ಇದೆ. ನಾಳೆಯ ಸಮಯ ಮತ್ತು ಸ್ಥಳವನ್ನ ಇನ್ನೂ ಕೂಡ ಶಾಸಕರಿಗೆ ಮಾಹಿತಿ ರವಾನೆ ಆಗಿಲ್ಲ. ಆದರೆ ನಾಳೆಯೇ CLP ಸಭೆ ನಿಗದಿ ಆಗಿದೆ ಎನ್ನುವಂತಹ ಮಾಹಿತಿಯನ್ನ KPCC ಕಚೇರಿಯಿಂದ ಎಲ್ಲ ಶಾಸಕರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಲಾಗಿದೆ. ಸೊ ಅದೊಂದು ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಸಮಯ ಮತ್ತು ಸ್ಥಳವನ್ನ ಇನ್ನಷ್ಟೇ ನಿಗದಿ ಮಾಡಬೇಕಾಗಿದೆ. ಆದರೆ ಹೈಕಮಾಂಡ್ನ ನಾಯಕರಿಂದ ಸೂಚನೆ ಬಂದಂಥ ಹಿನ್ನೆಲೆಯಲ್ಲಿ, ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರವಾದಂಥ ಹಿನ್ನೆಲೆಯಲ್ಲಿ CLP ಸಭೆಯನ್ನು ಮತ್ತೆ ತಡ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಹೀಗಾಗಿ ನಾಳೆಯೇ CLP ಸಭೆ ನಡೆಯುತ್ತೆ. ಸಮಯ ಮತ್ತು ಸ್ಥಳವನ್ನು ಶಾಸಕರಿಗೆ ಬಹುತೇಕ ಮಧ್ಯಾಹ್ನದ ಹೊತ್ತಿಗೆ KPCC ಕಚೇರಿಯಿಂದ ರವಾನೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಿಜ ಸಾಕಷ್ಟು ಗೊಂದಲಗಳಿತ್ತು, ಬೇರೆ ಬೇರೆ ರೀತಿಯ ಇಬ್ಬಾಗ ಆಗಿ ಹೋಗಬಹುದೇನೋ ಅನ್ನುವಷ್ಟರ ಮಟ್ಟಿಗೆ ಆತಂಕಗಳಿತ್ತು. ಸಿದ್ದರಾಮಯ್ಯವ್ರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಂಥ ನಾಯಕರು ಯಾವುದೇ ಕಾರಣಕ್ಕೂ ನಾವು ಪಟ್ಟವನ್ನು ಬಿಟ್ಕೊಡೋದಿಲ್ಲ, ಪಟ್ಟನ್ನು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದರೆ ಹೈಕಮಾಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನು ನಿಭಾಯಿಸೋದಕ್ಕೆ ಎಷ್ಟು ಒದ್ದಾಡ್ತೋ, ಕರ್ನಾಟಕದಲ್ಲಿ ಅಷ್ಟು ಒದ್ದಾಟ ಅಥವಾ ಅದರ ಆ ರೀತಿಯ ಆತಂಕಗಳು ಕಾಡಲಿಲ್ಲ. ಬಿಕಾಸ್ ಕರ್ನಾಟಕದ ನಾಯಕರು ಕೂಡ ಒಂದು ಪ್ರಬುದ್ಧ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ವಿಷಯಕ್ಕೆ ಬಂದರೆ ಸಿದ್ದರಾಮಯ್ಯನವರು ಕೂಡ ಹಠ ಮಾಡಬಹುದಿತ್ತು, ಆದರೆ ಹಠ ಮಾಡಲಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವತ್ತು ಮುಖ್ಯಮಂತ್ರಿಗಳ ಬದಲಾವಣೆಯ ವಿಷಯ ಎಷ್ಟರ ಮಟ್ಟಿಗಿತ್ತು ಅಂದರೆ ಲಿಖಿತ ರೂಪದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಹೈಕಮಾಂಡ್ಗೆ ಸಲ್ಲಿಕೆ ಆಗಿತ್ತು. ಲಿಖಿತ ರೂಪದಲ್ಲಿ ಕೊಟ್ಟಂತವರು ಕೂಡ ಇಲ್ಲ, ಶಾಸಕರ ಬೆಂಬಲ ನನಗಿದೆ, ಹೀಗಾಗಿ ನಾನು ಸ್ಥಾನವನ್ನು ಬಿಡೋದಿಲ್ಲ ಅಂತೇಳಿ ಹಠ ಮಾಡಿ ಸ್ಥಾನವನ್ನು ಮುಂದುವರಿಸಿಕೊಂಡು ಆ ರಾಜ್ಯಗಳ ಚುನಾವಣೆಗಳನ್ನ ಮುಂದಿನ ಚುನಾವಣೆಗಳಲ್ಲಿ ಕಳ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಆ ಥರ ಮಾಡಲಿಲ್ಲ.
2023 ಅಧಿಕಾರ ಹಂಚಿಕೆ ಸೂತ್ರ ಏನು 5-6 ಮಂದಿ ಮಧ್ಯೆ ಮಾತುಕತೆಯಾಗಿತ್ತು 4 ಗೋಡೆಯ ಮಧ್ಯೆ, ಆ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಅಷ್ಟೇ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರು 6 ತಿಂಗಳು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಪಾಲನೆ ಮಾಡೋದು ವಿಳಂಬ ಆದರೂ ಕೂಡ DK ಶಿವಕುಮಾರ್ ಎಲ್ಲಿಯೂ ಕೂಡ ರೊಚ್ಚಿಗೆದ್ದು ಸಿದ್ದರಾಮಯ್ಯನವರ ವಿರುದ್ಧ ತೊಡೆತಟ್ಟುವಂಥ ಕೆಲಸವನ್ನು ಮಾಡಲಿಲ್ಲ. ಅವರ ಪ್ರಯತ್ನಗಳು ಎಲ್ಲಿ ನಡಿಬೇಕೋ ಅಲ್ಲಿ ನಡೀತಾ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪದೇ ಪದೇ ಭೇಟಿಯಾಗೋದು, ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು, ತನ್ನ ಜೊತೆಗೂ ಕೂಡ ಶಾಸಕರಿದ್ದಾರೆ ಅನ್ನುವಂಥ ಒಂದು ಮೆಸೇಜನ್ನು ಕನ್ವೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಈ ಮಟ್ಟಿಗೆ ಸ್ವಲ್ಪ ಹೈಕಮಾಂಡ್ ಕರ್ನಾಟಕದ ವಿಷಯದಲ್ಲಿ ಮತ್ತು ಕೇರಳದ ವಿಷಯದಲ್ಲಿ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಪ್ರಬುದ್ಧ ನಡೆಯನ್ನು ತೋರಿಸಿ ತನ್ನ ರಾಜಕೀಯ ತಂತ್ರಗಾರಿಕೆಯನ್ನ ಸರಿ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೈಕಮಾಂಡ್ ತಾನು ಪ್ರಬಲವಾಗಿದ್ದೀನಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಈಗ ಇನ್ನುಳಿದಂಥ ಬೆಳವಣಿಗೆಗಳು, ಇನ್ನುಳಿದಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಬೇಕು. ಸಿದ್ದರಾಮಯ್ಯನವರು ಹಠ ಮಾಡಿದ್ರೆ ಅದು ಬೇರೆಯ ಕಥೆ ಆಗ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಗೌರವಯುತವಾಗಿ ತನ್ನ ಸ್ಥಾನದಿಂದ ನಿರ್ಗಮಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ಕಾಂಗ್ರೆಸ್ಗೆ ಮುಂದಿನ ಚಾಪ್ಟರ್ 1 ಮುಗಿದಿದೆ, ಚಾಪ್ಟರ್ 2ನೇದು ಹೇಗಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ರಂಗನಾಥ್.